ಭಗವಾನ್. ಅದು ಭಗವದ್ಗೀತಾ. ಶ್ಲೋಕ ಓದಿದ್ರೆ ಶೋಕ ಹೋಗತ್ತೆ. ಆ ಭಗವದ್ಗೀತನ ಓದಿ ಅರ್ಥ ಮಾಡಿಕೊಂಡು ಅಳವಡಿಸ್ಕೋಬೇಕ್ರಿ. ಯಾರು ಯೋಗಿ ಧ್ಯಾನ ಮಾಡಿದ್ರೆ ಧ್ಯಾನಿ. ಧ್ಯಾನ ಮಾಡೋನೇನಂತಾರ? ಧ್ಯಾನಿ. ಯಾರನ್ನ ಯೋಗಿ ಅಂತಾರ? ಯೋಗ ಅಂದ್ರೆ ಕಲಯಿಕೆ. ಹೌದಲ್ವ? ಹೆಂಡತಿ ಮಕ್ಕಳು ಒಂದಾದ್ರೆ ಆನಂದ, ತಾಯಿ ತಂದೆ ಒಂದಾದ್ರೆ ಆನಂದ, ಮಿತ್ರರು ನಾವು ಒಂದಾದ್ರೆ ಆನಂದ, ಆತ್ಮದ ಜೊತೆಗಿದ್ದರೆ ಪರಮಾನಂದ. ಹೌದಾ? ಯಾರ ಜೊತೆಗಿರ್ಬೇಕು? ಈ ಶಿವ, ಈ ರಾಮ, ಈ ಬ್ರಹ್ಮ, ಈ ಜೊತೆಗಿರ್ಬೇಕಂದ್ರೆ ಅಡ್ಡ ಯಾರು? ಮನಸ್ಸು, ಯೋಚನೆ. ಯೋಚನೆ ಇದ್ದರೆ ನಾವು ಈ ಭಗವಂತನಿಗೆ ದೂರ ಇರ್ತೀವಿ. ಯೋಚನೆ ಇಲ್ಲಂದ್ರೆ ಈ ಭಗವಂತನ ಜೊತೆಗಿರ್ತೀವಿ. ಈ ಭಗವಂತನ ಜೊತೆಗಿದ್ದರೆ ಪರಮಾನಂದ. ನಾನು ಬದ್ರಿನಾಥ್ ಹೋದೆ, ಸೂರ್ಯ ಭಗವಾನ್ ನೋಡ್ತಾ ನಿಂತ್ಕೊಂಡೆ. ಒಂದು ಚಿಕ್ಕ ಮೋಡ ಅಡ್ಡ ಬಂತು. ಏನಾಗುತ್ತೆ? ಬೆಳಕು, ಪ್ರಕಾಶ ಕಡಿಮೆ ಆಗತ್ತೆ. ಸೂರ್ಯ ಭಗವಾನ್ ಹೇಳ್ತಾ ಇದ್ದಾನೆ, ಈ ಲೋಕಕ್ಕೆಲ್ಲ ಬೆಳಕು ಕೊಡು. ನನ್ನನ್ನು ಚಿಕ್ಕ ಮೋಡ ಮುಚ್ಚಿಕೊಂಡರೆ ನನ್ನ ಬೆಳಕು ಪ್ರಕಾಶವು ಕಡಿಮೆ ಆಗುತ್ತೆ. ಈ ಜಗತ್ತಿಗೆಲ್ಲ ಪ್ರಕಾಶ ಕೊಡು. ಈ ಸೂರ್ಯಕ್ಕೆ ನಿಮ್ಮ ಯೋಚನೆ ಒಂದು ಮೋಡ. ಧ್ಯಾನ ಮಾಡು, ಆ ಮೋಡನ ತೆಗೆದು ಬಿಡು, ಈ ಬೆಳಕು ಜಗತ್ತೆಲ್ಲ ವ್ಯಾಪಿಸತ್ತೆ. ನೋಡಿದ್ರೆ ಈ ಭಗವಂತನಿಗೆ ಯಾರು ಅಡ್ಡ? ಯೋಚನೆ ರೀ. ಯಾವಾಗ ಯೋಚನೆ ಇರುತ್ತೋ ಮನಸ್ಸು, ಬುದ್ಧಿ ಕೆಲಸ ಮಾಡಲ್ಲ. ಮನಸ್ಸು ಕೆಲಸ ಮಾಡುತ್ತೆ, ಬುದ್ಧಿ ಎಲ್ಲ ಕೆಲಸ ಮಾಡುತ್ತೆ. ಈ ಮನಸ್ಸು ದೇಹಕ್ಕೆ ಸಂಬಂಧವಿರೋದು, ಬುದ್ಧಿ ಆತ್ಮಗೆ ಸಂಬಂಧವಿರೋದು. ಮನಸ್ಸು ಮಾನವ ಶಕ್ತಿಯಿಂದ ಕೆಲಸ ಮಾಡುತ್ತೆ, ಬುದ್ಧಿ ದಿವ್ಯ ಶಕ್ತಿಯಿಂದ ಕೆಲಸ ಮಾಡುತ್ತೆ. ಮನಸ್ಸು 5 ಸೆನ್ಸಸ್ಗಿಂದ ಕೆಲಸ ಮಾಡುತ್ತೆ, ಬುದ್ಧಿ 6 ಸೆನ್ಸ್ನಿಂದ ಕೆಲಸ ಮಾಡುತ್ತೆ. ಹೌದಾ? ಈ ದೇಹ ಮನಸ್ಸು ಒಂದಾದರೆ ಕರ್ಮಯೋಗ, ಬುದ್ಧಿ ಆತ್ಮ ಒಂದಾದರೆ ರಾಜಯೋಗ, ಈ ಆತ್ಮ ಸರ್ವಾತ್ಮ ಒಂದಾದರೆ ಪರಮಯೋಗ. ಇವಾಗ ನೀವು ಕೇಳಿಸ್ಕೊತಾ ಇದ್ರಿ, ನಾನು ಹೇಳ್ತಾ ಇದ್ದೀನಿ, ಈ ಮಾಡೋ ಕೆಲಸನೇ ಕರ್ಮ ಅಂತಾರೆ. ಯಾವುದೇ ಕರ್ಮ ಮಾಡಲಿ ಕರ್ಮಯೋಗದಿಂದ ಮಾಡಬೇಕು. ಏನು ಕರ್ಮಯೋಗ ಅಂದರೆ ದೇಹ ಮನಸ್ಸು ಒಂದಾಗಿ ಆ ಕೆಲಸ ಮಾಡಬೇಕು. ಇವಾಗ ನಿಮ್ಮ ಮನಸ್ಸಿಲ್ಲ ಇಲ್ಲಂದರೆ ನನ್ನ ಮಾತು ಕೇಳಿಸ್ಕೊಳ್ತಾರೆ? ಇಲ್ಲ ರೀ. ಕೇಳಿಸ್ಕೊಳ್ಳೋದು ಮನಸ್ಸು, ಕಿವಿ ಅಲ್ಲ. ಎಲ್ಲೋ ಹೋಯ್ತು ಮನಸ್ಸು, ಫೇಲ್. ಇಲ್ಲಿ ಕೇಳಿಸ್ಕೊಳ್ಳೋಕೆ ಬಂದಿದ್ರಿ, ಕೇಳಿಸ್ಕೊಳ್ಳಿಲ್ಲ, ಇದು ವಿಜಯನ ಇಲ್ಲ, ಫೇಲ್ಯೂರ್ ಆಗತ್ತೆ. ಕ್ಷಣ ಕ್ಷಣ ನಮ್ಮ ಜೀವನದಲ್ಲಿ ಏನು ಕೆಲಸ ಮಾಡಿದ್ರೇನು ನಮಗೆ ವಿಜಯ ಬೇಕು, ಸಕ್ಸಸ್ ಬೇಕಂದ್ರೆ ನಾವು ಯೋಗಿ ಆಗಿರಬೇಕು. ಯಾರು ಯೋಗಿ? ಕಣ್ಣು ಮುಚ್ಚಿದ್ದರೆ ಮನಸ್ಸೆಲ್ಲೂ ಹೋಗ್ತಾ ಇದೆ ಮಂಗ. ಏನು ಮಾಡಬೇಕು? ಉಸಿರಿನ ಜೊತೆಗೆ, ಉಸಿರಾರು ಗುರುಗಳು. ನಿಮ್ಮ ಉಸಿರು ನಿಮ್ಮ ಗುರುಗಳು, ನನ್ನ ಉಸಿರು ನನ್ನ ಗುರುಗಳು. ಇಲ್ಲಿ ಯಾರು ಗುರುಗಳಿಲ್ಲ. ಈ ಪಿರಮಿಡ್ ಸೊಸೈಟಿದಲ್ಲಿ ಎಲ್ಲರ ಗುರುಗಳು ಯಾರು? ಉಸಿರೇ. ನಿಮ್ಮ ಉಸಿರು ನಿಮ್ಮ ಗುರುಗಳು, ನನ್ನ ಉಸಿರು ನನ್ನ ಗುರುಗಳು. ಗುರುಗಳ ಜೊತೆಗೆ ಯಾರನ್ನು ಕೂಡಿಸ್ಬೇಕು? ಈ ಮನಸ್ಸು ಮಂಗ. ಗುರುಗಳೆಲ್ಲ ಹೋಗ್ತಾರ? ಎಲ್ಲಿ ಹೋಗಲ್ಲ, ಕಾಯ್ತಾ ಕೂತ್ಕೊಂಡಿದ್ದಾರೆ. ಈ ಮಂಗ ಶಿಷ್ಯ ಯಾವಾಗ ಬರ್ತಾನೋ ಜ್ಞಾನ ಕೊಡೋಣ ಅಂತ. ಇದು ಧರ್ಮ, ನಮ್ಮ ಧರ್ಮ. ಆ ಮಂಗ ಆ ಶಿಷ್ಯನ ಗುರುಗಳ ಜೊತೆ ಕೂರಿಸ್ಬೇಕು. ಜ್ಞಾನ ಏನು ಕೊಡ್ತಾನ ಗುರುಗಳು? ಜ್ಞಾನ ಕೊಡ್ತಾರೆ. ಎಷ್ಟು ಕೊಡ್ತಾರ? ಅನಂತವಾದ ಜ್ಞಾನ ಕೊಡ್ತಾರ್ರಿ. ಚೂರು ಜ್ಞಾನ ಕೊಡಲ್ಲ. ಆ ಗುರುಗಳು ದಾರಿ ತೋರಿಸ್ತಾರೆ. ಜ್ಞಾನ ಒಳಗಿದೆ, ನಿನ್ನ ಅಂತರಂಗದ ಒಳಗೆ ಪ್ರವೇಶವಾಗು. ಹೌದಲ್ವಾ? ನಮ್ಮ ಒಳಗೆ ಪ್ರವೇಶವಾಗಬೇಕು. ಅಲ್ಲಿದೆ ಆತ್ಮಜ್ಞಾನ. ನಿನ್ನ ಒಳಗೆ ನೀನು ಪ್ರವೇಶವಾಗು, ನಿನ್ನ ಅಂತರಂಗದ ಒಳಗೆ ಪ್ರವೇಶವಾಗು. ಅಂತರ್ಯಾತ್ರೆ ಮಾಡು. ಇನ್ನರ್ ಜರ್ನಿ ಮಾಡಂದ್ರೆ ಇದು ಎಲ್ಲಾಗುತ್ತಪ್ಪ ನಮಗೆ? ಋಷಿಗಳು
ಯೋಗಿಗಳು ಹಿಮಾಲಯಸ್ ಇಲ್ಲ ಅವ್ರಿಗೆ ಆಗತ್ತೆ ಅಂತ ಎಲ್ಲರೂ ಅನ್ಕೊಂತ ಇದ್ದಾರೆ. ಒಳಗಂದ್ರೆ ಇನ್ ಕಿಡ್ನಿ ಲಿವರ್ ಹಾರ್ಟ್ ಅಲ್ಲ ರೀ. ಬಾಹ್ಯ ಚೈತನ್ಯ, ಅಂತರ್ ಚೈತನ್ಯ, ಪರಿಚೈತನ್ಯ, ಮಹಾಪರಿಚೈತನ್ಯ, ಔಟರ್ ಕಾನ್ಷಿಯಸ್, ಇನ್ನರ್ ಕಾನ್ಷಿಯಸ್, ಸಬ್ ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್. ಒಳಗಂದ್ರೆ ಚೈತನ್ಯದ ಒಳಗೆ. ಅಷ್ಟು ಒಳಗೋದ್ರೆ ಏನಿದೆ? ಜ್ಞಾನ ಭಾಂಡಾಗಾರವಿದೆ. ಎಷ್ಟು ಜ್ಞಾನವಿದೆ ಅಂದರೆ ನಿನ್ನ ಅಂತರಂಗ ಕೋಟಾನು ಕೋಟಿ ಮಹಾ ಪಸಿಫಿಕ್ ಸಮುದ್ರಗಳು ಅಷ್ಟು ವಿಶಾಲವಾಗಿರುವುದು. ಬುದ್ಧ ಭಗವಾನನ ನೀವೆಲ್ಲ ಜ್ಞಾನ ಹೊಂದಿದ್ದೀರಿ ಸ್ವಾಮಿ ಅಂದರೆ, ಇಲ್ಲಪ್ಪ, ಒಂದು ಡ್ರಾಪ್ ಆಫ್ ವಾಟರ್ ಓಷನಲ್ಲಿ ಒಂದು ಡ್ರಾಪ್ ಹೊಂದಿದ್ದೀನಿ ಅಂತಾನೆ. ಎಷ್ಟಿದೆ ಒಂದದು? ಕೊನೆಯಿಲ್ಲರಿ ಅಂತ ಅನಂತವಾದ ಜ್ಞಾನ. ಅದೆಲ್ಲಿದೆ? ಒಳಗೋಗ್ಬೇಕು. ಒಳಗೋಗ್ಬೇಕಂದ್ರೆ ಏನು ಮಾಡಬೇಕು? ಇವಾಗ ನಾನು ಮಾತಾಡ್ತಾ ಇದ್ದೇನೆ, ನನ್ನ ದೇಹ ಕೆಲಸ ಮಾಡ್ತಾ ಇದೆ, ನನ್ನ ಮನಸ್ಸು ಕೆಲಸ ಮಾಡ್ತಾ ಇದೆ. ನಾನು ಇವಾಗ ಹೊರಗಿದ್ದೀನಿ ರೀ, ನಾನು ಹೊರಗಿದ್ದೀನಿ, ಎರಡು ಕೆಲಸ ಮಾಡ್ತಾ ಇದ್ದಾವ. ಈ ಎರಡು ಕಾಲು ಜೋಡಿಸಿದ್ದೀನಿ, ಎರಡು ಬೆರಳು ಜೋಡಿಸಿದ್ದೀನಿ, ಕಣ್ಣು ಮುಚ್ಚಿದ್ದೀನಿ. ಕಣ್ಣು ಮುಚ್ಚಿದರೆ ಬಾಯಿ ಮುಚ್ಕೊಳ್ಳುತ್ತೆ. ದೇಹದ ಕೆಲಸ ನಿಂತೋಯ್ತಲ್ಲ. ಅವಾಗ ಏನಾಗುತ್ತೆ? ಬ್ರಹ್ಮರಂಧ್ರ ತೆಗೆದುಕೊಳ್ಳುತ್ತೆ. ಇದು ತೆಗೆದುಕೊಂಡೇ ಇರುತ್ತೆ. 100 ಪಟ್ಟು ಶಕ್ತಿನ ಉಳಿಸ್ಕೊಂತೀವಿ ನಾವು. ದೇಹದ ಕೆಲಸ ನಿಂತೋದ್ರೆ 100 ಪಟ್ಟು ಶಕ್ತಿನ ಉಳಿಸ್ಕೊಂತೀವಿ. ಅದಕ್ಕೆ ಕಣ್ಣಿಗೆ ಬಾಗಿಲಿದೆ, ಬಾಯಿಗೆ ಬಾಗಿಲಿದೆ. ಮೂಗಿಗೆ ಬಾಗಿಲಿದೆಯಾ? ಕಿವಿಗೆ ಬಾಗಿಲಿದೆಯಾ? ಭೌತಿಕ ಜೀವನ. ಬುದ್ಧಿಗೆ ಏನು ಬೇಕು? ಈ ಮನಸ್ಸು ನೆನಪು ಮಾಡೋದು. ನೀವು ಧ್ಯಾನದಲ್ಲಿ ಮುಳುಗೋಗಿದ್ದೀರಿ. ಈ ಮನಸ್ಸು ನೆನಪು ಮಾಡುತ್ತೆ, ಸೀರಿಯಲ್ ಟೈಮ್ ಆಗಿದೆ, ಕಣ್ಣು ಬಿಡು. ಬಿಡ್ತೀರ ಅಲ್ವಾ? ಬಿಡ್ತೀರಿ. ಮನಸ್ಸು ನಾವು ಬುದ್ಧಿಗೆ ಮಾತು ಕೇಳಿಸ್ಕೊಳ್ಳಲ್ಲ. ಈ ಮನಸ್ಸೇ ಧ್ಯಾನದಲ್ಲಿ ಮುಳುಗೋಗಿದ್ದೀರಿ. ಬಿಸಿಬೇಳೆ ಬಾತ್ ಸ್ಮೆಲ್ ಬರ್ತಾ ಇದೆ, ಟೈಮ್ ಆಗಿದೆ, ಕಣ್ಣು ಬಿಡು, ಬಿಸಿಬೇಳೆ ಬರ್ತೀನು. ಯಾರು ನೆನಪು ಮಾಡೋದು? ಮನಸ್ಸು ಮಂಗ. ಬುದ್ಧಿ ಏನು ಬೇಕು? ಬುದ್ಧಿಗೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಇದು ಧರ್ಮ. ಇದು ನೆನಪು ಮಾಡಲ್ಲ ಬುದ್ಧಿ. ನಮ್ಮ ಧರ್ಮ. ಟೈಮ್ ಸಿಕ್ತು, ಧ್ಯಾನ ಮಾಡೋಣ, 1-2 ಪೇಜಿ ಓದೋಣ, ಯಾವುದನ್ನ ಒಂದು ಜ್ಞಾನ ಕೇಳಿಸ್ಕೊಳ್ಳೋಣ. ನೆನಪು ಮಾಡುತ್ತೆ ಬುದ್ಧಿ. ಇಲ್ಲ ರೀ, ನಮ್ಮ ಧರ್ಮ ಇದು. ಧರ್ಮ ಅಂದರೆ ಗೊತ್ತಿಲ್ಲ. ಮನಸ್ಸಿಗೆ ಏನು ಬೇಕು ಎಲ್ಲ ಕೊಡ್ತೀವಿ, ಬುದ್ಧಿಗೆ ಏನು ಬೇಕು ಯಾರು ಕೊಡಲ್ಲ ರೀ. ಕೊಡ್ತೀವ? ಕೊಡಲ್ಲ. ಎಷ್ಟು ಜನ್ಮ ತಗೋಬೇಕು ನಾವು? ಇನ್ನೊಂದು ಜನ್ಮ ಯಾರಿಗೆ ಬೇಕು? ಕೈ ಎತ್ತರಿ. ಯಾರು ಬೇಕಿಲ್ವಾ? ಬೇಡ ಇನ್ನೊಂದು ಜನ್ಮ ಅಂದರೆ ಮುಗಿದೋಗುತ್ತೆ. ಬೇಡ ಸಾರ್ ಇನ್ನೊಂದು ಜನ್ಮ ಅಂದರೆ ಮುಗಿದೋಗುತ್ತೆ. ದೇಹ ಬಿಟ್ಟು ಮೇಲೆ ಲೋಕಕ್ಕೆ ಹೋದರೆ ಅಲ್ಲಿ ಮಾಸ್ಟರ್ಸ್, ಏನಪ್ಪ ಎಷ್ಟು ಕೋಟಿ ದುಡ್ದಿದ್ದೀಯಿ, ಮಜಾ ಮಾಡಿದೀಯಾ, ತಿಂದಿದೀಯಾ, ಮದುವೆ ಮಾಡ್ಕೊಂಡಿಯಾ, ಮಕ್ಕಳು ಹುಡ್ಸಿದೆ ಕೇಳ್ತಾರ. ಏನು ಸ್ವಾಮಿ ಆತ್ಮದ ಕೆಲಸ ಮುಗೀತಾ? ಇಲ್ಲ ಸ್ವಾಮಿ, ಏನು ಪರವಾಗಿಲ್ಲಪ್ಪ, ತೊಂದರೆ ಇಲ್ಲ, ಇನ್ನೊಂದು 10 ಜನ್ಮ ತಗೋ, 50 ಜನ್ಮ ತಗೋ, 100 ಜನ್ಮ ತಗೋ, ಕೊನೆ ಆಗ್ಬೇಕು ಜನ್ಮ. ತಿಂದು ಮಲ್ಕೊಂಡ್ರೆ ಆಗತ್ತೆ ಕೊನೆ? ಆಗತ್ತೇನ್ರಿ? ಯಾವಾಗ ಆಗುತ್ತೆ ಜನ್ಮ ಕೊನೆ? ಯೋಗೀಶ್ವರ ಆಗಬೇಕು. ಧ್ಯಾನಿ, ಯೋಗಿ, ಯೋಗೀಶ್ವರ. ಧ್ಯಾನಿ ಅಂದರೆ ಧ್ಯಾನ ಮಾಡೋನು, ಒಂದು ದಿನನೂ ಬಿಡದಂಗ ಧ್ಯಾನ ಮಾಡೋನು. ಎಷ್ಟು ಧ್ಯಾನ ಮಾಡಬೇಕು? ಎಷ್ಟನ್ನ ಮಾಡ್ಬೋದು? ಈ ಹೊಟ್ಟೆ ತುಂಬಿದೆ, ಮೆಣಸಿನ್ಕಾಯಿ ಬಜ್ಜಿ ಮಜಾ ಇದೆ, ಈ ನಾಲ್ಗೆ ಇನ್ನೊಂದು ತಿನ್ನು, ಈ ಹೊಟ್ಟೆ ಬೇಡಪ್ಪ, ನನ್ನ ಕೈಲಾಗಲ್ಲ, ಸಾಕಂದ್ರೆ ಕೆಲ್ಸ್ಕೊಳತ್ತೆ ಈ ನಾಲ್ಗೆ. ಈ ಮನಸ್ಸು ಸುಮ್ಮನೆ ಇರುತ್ತೆ. ಈ ಆತ್ಮ ನನಗೆ ಹಸಿವಾಗ್ತಾ ಇದೆ, ಕೊಡು, ಕೂತ್ಕೋ. ಎಷ್ಟು ತಿಂಗಳು ಕೂತ್ಕೊಂತಿ, ಎಷ್ಟು ವರ್ಷ ಕೂತ್ಕೊಂತಿ, ಕೊಡು ಅಂದರೆ ಆತ್ಮಕ್ಕೂ ಕೊಡ್ತಾ ಇದ್ರೆ ನಾವು ಕೊಡ್ತೀವ್ರಿ? ಟೈಮ್ ಇಲ್ಲ.
ಈ ಹೊಟ್ಟೆ ತುಂಬಿಕೊಳ್ಳೋಕ್ಕೆ ಮನಸ್ಸಿದೆ, ಟೈಮ್ ಇದೆ, ಇಲ್ಲ ಇದಾವ. ಆತ್ಮಗೆ ಏನು ಬೇಕೋ ಕೊಡ್ತೀವ ನಾವು? ಕೊಡಲ್ಲ. ಆ ಜ್ಞಾನನ ಶಕ್ತಿನ ತುಂಬಿಕೊಂಡು ಆ ಜ್ಞಾನನ ಹೊಂದಿ ಅಳವಡಿಸ್ಕೊಂಡ್ರೆ ಜೀವನ ಸೆಲೆಬ್ರೇಷನ್, ಹಬ್ಬ. ಯೋಗೀಶ್ವರ ಅಂದ್ರೆ ಯಾರು ಗೊತ್ತಾ? ಕಣ್ಣು ಮುಚ್ಚಿದ್ದರೇನು, ಬಿಟ್ಟಿದ್ದರೇನು, ಎಲ್ಲಿದ್ದರೇನು, ಏನಾದರೇನು, ಯಾರ ಜೊತೆಗಿದ್ದರೇನು, ಸೆಲೆಬ್ರೇಷನ್ ಹಬ್ಬ ಮಾಡ್ಕೊಳ್ಳೋವನೇ ಯೋಗೀಶ್ವರ. ಆ ಕೃಷ್ಣ ಭಗವಾನ ಯೋಗೀಶ್ವರ, ಆ ರಾಮ ಭಗವಾನ ಯೋಗೀಶ್ವರ, ಬುದ್ಧ ಭಗವಾನ ಯೋಗೀಶ್ವರ, ಜೀಸಸ್ ಯೋಗೀಶ್ವರ. ಎಷ್ಟೋ ಋಷಿಗಳು ಯೋಗೀಶ್ವರಗಳಾಗಿದ್ದಾರೆ. ಯಾರು ಯೋಗೀಶ್ವರ ಆಗ್ತಾರೋ ಅವರಿಗೆ ಕೊನೆ ಜನ್ಮ. ಇದು ವಿಶುದ್ಧ ಚಕ್ರ, ಇದು ಆಜ್ಞಾ ಚಕ್ರ. ಇದು ಚಕ್ರ ಅಲ್ಲ, ಇದು ಸಹಸ್ರಾರ, ಇದು ಸ್ಥಿತಿ, ಇದು ಚಕ್ರ. ಈ ಚಕ್ರ ಹೀಗೆ ತಿರುಗಲ್ಲ, ಹೀಗೆ ತಿರುಗ್ತಾ ಇರುತ್ತೆ. ನಾವು ಇಲ್ಲಿದ್ದೀವಿ, ಇಲ್ಲಿ ಪಾಸಾಗಿ ಇಲ್ಲಿ ಹೋಗಬೇಕು. ಏನ್ರಿ? ಪಾಸಾಗಿ ಇಲ್ಲಿ ಹೋಗ್ಬೇಕಂದ್ರೆ ಇವ ಮಕ್ಕಳಿಗೆ ಕೆಮಿಸ್ಟ್ರಿ, ಫಿಸಿಕ್ಸು, ಸೈನ್ಸು, ಇಂಗ್ಲೀಷ್, ಕನ್ನಡ ಎಲ್ಲ ಇರ್ತೇವಲ್ಲ ಸಬ್ಜೆಕ್ಟ್ಸು. ಒಂದು ಫೇಲ್ ಆದರೆ ಒಂದೊಂದು ಕ್ಲಾಸ್ಗೆ ಹೋಗೋಕ್ಕಾಗತ್ತಾ? ಇಲ್ವಲ್ಲ. ನಮಗೆ ಸಬ್ಜೆಕ್ಟ್ಸ್ ಇದ್ದಾವೆ. ಯೋಗೀಶ್ವರ ಆಗಬೇಕಂದ್ರೆ ಆ ಸಬ್ಜೆಕ್ಟ್ ಒಂದು ಫೇಲ್ ಆದರೆ ಮತ್ತೆ ಜನ್ಮ ತಗೋ. ತಿಳ್ಕೊಳ್ಳೋಣ ಸಬ್ಜೆಕ್ಟ್ಸು. ಟೈಮ್ ಇದೆಯಾ? ನಾನೇನು ಮಾತಾಡ್ತಾ ಇದ್ದೀನಿ. ಎಷ್ಟುವರೆಗೆ? 6:30. ಪರವಾಗಿಲ್ಲ, ಮಾತಾಡ್ಬೋದಾ? ಹಾಂ, ಏನಪ್ಪ ತಲೆ ತಿಂತಾ ಇದ್ದಾನೆ ಅನ್ಕೊಂತ ಇಲ್ವಾ? ತಿಂತ ಇಲ್ವಾ? ಆ ಸಬ್ಜೆಕ್ಟ್ಸ್ ಏನಂದ್ರೆ ಜನನ ಮಧುರ, ಮರಣ ಮಧುರ. ಜನನ ಮಧುರ, ಮರಣ ಮಧುರ. ಯಾರೇ ದೇಹ ಬೀಳಲಿ ಅಳ್ಬೇಕಾ? ಹೇಳ್ರಿ, ಅಳ್ಬೇಕಾ? ನೀವು ಅಳಿದ್ರೆ ನಿಮಗೆ ಕೊನೆ ಜನ್ಮ ಇಲ್ಲ. ನೀವಿನ್ನ ಪಾಸ್ ಆಗಲಿಲ್ಲ. ಅಳಬಾರ್ದಂದ್ರೆ ಏನು ಬೇಕು? ಶಕ್ತಿ, ಜ್ಞಾನ, ಸ್ಥಿತಿ. ಶಕ್ತಿ ತುಂಬಿಕೊಂಡಿದ್ದರೆ ಮನಸ್ಸು ನೆನಪು ಮಾಡಲ್ಲ ಯಾರು ಸತ್ತು ಹೋದ್ರೆ. ಜ್ಞಾನವಿದ್ದರೆ ಮರಣವಿಲ್ಲ, ದೇಹಕ್ಕೆ ಮರಣವಿದೆ, ಆತ್ಮಗೆ ಮರಣವಿಲ್ಲ ಅಂತ ಜ್ಞಾನವಿದ್ದರೆ ಶಕ್ತಿ ಇದೆ. ಯಾರು ನನ್ನಲ್ಲಿ ದೇಹ ಬಿಟ್ಟಿದ್ದಾರೆ, ಶಕ್ತಿ ತುಂಬಿಕೊಂಡಿದೆ, ಜ್ಞಾನವಿದೆ. ಯಾಕೆ ಹೇಳ್ತಾ ಇದ್ದೀರಿ? ತಾಳೋ ಸ್ಥಿತಿ ಇಲ್ಲ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ಆ ತಾಳೋ ಸ್ಥಿತಿ ಬರುತ್ತೆ. ನಮ್ಮ ತಂದೆ ದೇಹ ಬಿಟ್ಟರು, ನಮ್ಮ ತಾಯಿ ಏನಂದ್ರು, ಯಾರು ಅಳಬಾರ್ದು. ನಾನು ಅಳ್ಳಿ, ನನ್ನ ತಾಯಿನೇ. ನಾನು ಕೂತ್ಕೊಂಡು ನನ್ನ ತಂದೆ ದೇಹ ಹತ್ರ 3 ತಾಸು ಧ್ಯಾನ ಮಾಡಿ ಆರಾಮಾಗಿ ಕಳಿಸ್ಬಿಟ್ಟೆ ಆತ್ಮನ. ಅಳಿದ್ರೆ ಏನಾಗುತ್ತೆ? ಆತ್ಮೆಯಲ್ಲಿ ಉಳ್ಕೊಂಡ್ರೆ ಏನು ಹೇಳ್ತೀವಿ? ದೆವ್ವ, ಭೂತ. ಮತ್ತೆ ಪಾಸ್ ಆಗಿದ್ದೆ ಕೊನೆ ಜನ್ಮ ಆಗುತ್ತೆ ನಿಮಗೆ. ಒಂದು ತಾಸು ಧ್ಯಾನ, ಅರ್ಧ ತಾಸು ಧ್ಯಾನ ಮಾಡಿದ್ರೆ ಆ ತಾಳೋ ಸ್ಥಿತಿ ಬರುತ್ತೆ. ನಮ್ಮ ತಾಯಿ 3-4 ತಾಸು ಧ್ಯಾನ ಮಾಡ್ತಾಯಿದ್ದೆ. ನಾನು ಇಡೀ ರಾತ್ರಿ ಎಲ್ಲ ಧ್ಯಾನ ಮಾಡ್ತಾಯಿದ್ದೆ. ಬಿಸ್ನೆಸ್ ಮಾಡುವಾಗ ನಾನು ಧ್ಯಾನಕ್ಕೆ ಬಂದೆ. ರಾತ್ರಿ 9 ಗಂಟೆ ಶಾಪ್ ಲಾಕ್ ಮಾಡಿಕೊಂಡು ಮನೆಗೆ ಬಂದು 10 ಗಂಟೆಗೆ ಇಷ್ಟು ತಿಂದು ಕೂತ್ಕೊಳ್ತಾ ಇದ್ದೆ. ಬೆಳಿಗ್ಗೆ 2, 3, 4, 5